ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು 5ನೇ ದಿವಸ ಅಂದರೆ 1ನೇ ಜ್ವರ ಎದ್ದ ನಂತರ ನಾವು ನೇರವಾಗಿ ಸೊಪ್ಪನ್ನು ಕತ್ತರಿಸದೆ ಈ ರೀತಿ ಎಲೆಗಳನ್ನು ಹಾಕಿರ್ತೀವಿ. ಈ ರೀತಿ ಎಲೆಗಳನ್ನು ಹಾಕಿ ಪಾಲಿಥಿನ್ ಪೇಪರನ್ನು ಮುಚ್ಚಿಟ್ಟಿರ್ತೀವಿ. ಮುಚ್ಚಿದಾದ ನಂತರ ನಾವು ಬೆಳಿಗ್ಗೆ ತೆಗೆದು ನೋಡಿದ್ರೆ ಈ ರೀತಿ ಪೂರ್ತಿಯಾಗಿ ಪ್ರಮಾಣದಲ್ಲಿ ಹುಳುಗಳು ಸೊಪ್ಪನ್ನು ತಿಂದಿರ್ತವೆ. ನಾವು ಇದೇ ರೀತಿ ಬಹಳ ವರ್ಷಗಳಿಂದ ಎಲೆಗಳನ್ನೇ ನೇರವಾಗಿ ಹಾಕ್ತಾಯಿದ್ದೀವಿ. 18 ತಟ್ಟೆಗಳಲ್ಲಿ ಇರುವ ಹುಳುಗಳನ್ನು ಮತ್ತಷ್ಟು ತಟ್ಟೆಗಳಿಗೆ ಇವತ್ತು ತೆಳುವಾಗಿ ಹರಡ್ತೇವೆ. ಈಗ ಅವು ಇವತ್ತು 2ನೇ ಜ್ವರಕ್ಕೆ ಹೋಗುವಂಥ ಸಮಯ. ಈಗ ಸುಮಾರು 2ರಿಂದ 2.5 ದಿನ ಆಗುತ್ತದೆ. ಮೊದಲನೇ ಜ್ವರಕ್ಕೆ 3ರಿಂದ 3.5 ದಿನ ಸಮಯವನ್ನು ತೆಗೆದುಕೊಳ್ಳುತ್ತೆ. 1ನೇ ಜ್ವರಕ್ಕೆ ಸುಮಾರು 24 ಗಂಟೆಗಳಷ್ಟು ಜ್ವರದಲ್ಲಿ ಇರುತ್ತೆ. 2ನೇ ಜ್ವರಕ್ಕೆ 2ರಿಂದ 2.5 ದಿನಕ್ಕೆ ಹೋಗುತ್ತೆ. ಸುಮಾರು 24 ಗಂಟೆಯಿಂದ 34 ಗಂಟೆಗಳವರೆಗೆ ಹುಳು ಜ್ವರದಲ್ಲೇ ಇರುತ್ತೆ. ಅದು ಜ್ವರದಲ್ಲಿ ಕುಳಿತುಕೊಳ್ತಕ್ಕಂಥದ್ದಾಗಲಿ, ಹುಳುಗಳು ಜ್ವರಕ್ಕೆ ಹೋಗುವಂಥ ಸಮಯವಾಗಲಿ ವಾತಾವರಣದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ನಾವು ಇವತ್ತು ಮತ್ತಷ್ಟು ತಟ್ಟೆಗಳಿಗೆ ಹುಳುಗಳನ್ನು ತೆಳು ಹಾಕ್ತಾಯಿದ್ದೀವಿ. ನಾವು ಈ ಬೇಸಿಗೆ ಕಾಲದಲ್ಲಿ 3 ಮೇವನ್ನು ನಾವು ಕೊಡ್ತಾಯಿದ್ದೀವಿ. ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ ಹಾಗೂ ಶೈತ್ಯಾಂಶ ತುಂಬ ಕಡಿಮೆ ಇರುತ್ತೆ. ಆ ದೃಷ್ಟಿಯಿಂದ ನಾವು 3 ಮೇವುಗಳನ್ನು ಕೊಡ್ತಕ್ಕಂಥದ್ದು ತುಂಬ ಸೂಕ್ತ. ನಾವು ರೇಷ್ಮೆ ಹುಳುಗಳನ್ನು ಕಾಲಕ್ಕೆ ತಕ್ಕಂತೆ ಯಾವ ಕಾಲದಲ್ಲಿ ಯಾವ ವಾತಾವರಣ ಇರುತ್ತೆ ಆ ವಾತಾವರಣಕ್ಕೆ ಸರಿಯಾಗಿ ನಾವು ಹುಳುಗಳನ್ನು ಸಾಕಣೆ ಮಾಡಬೇಕಾಗುತ್ತೆ. ಒಂದೇ ರೀತಿಯಾಗಿ ಸಾಕಣೆ ಮಾಡ್ತೀನಿ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ವಾತಾವರಣಕ್ಕೆ ನಾವು ಸಹ ಹೊಂದ್ಕೊಂಡು ಹುಳುಗಳನ್ನು ಸಾಕಣೆ ಮಾಡಬೇಕಾಗುತ್ತೆ. ನಾವು ಇವತ್ತು 2ನೇ ಜ್ವರಕ್ಕೆ ಹೋಗುವಂಥ ಸಮಯ. ಹುಳುಗಳನ್ನು ಇವತ್ತು ತೆಳುವಾಗಿ ಹರಡ್ಕೊಂಡು ಪ್ರತಿ ದಿವಸ ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಸ್ಥಳಾವಕಾಶವನ್ನು ಕೊಡ್ತಕ್ಕಂಥದ್ದು ತುಂಬ ಮುಖ್ಯ. ನಾವು ಮಧ್ಯಾಹ್ನದಲ್ಲಿ ಹುಳುಗಳನ್ನು ನೋಡಿದಾಗ ಈ ರೀತಿ 2ನೇ ಜ್ವರಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ವೀಕ್ಷಣೆ ಮಾಡಿದ್ವಿ. ಈ ಹುಳುಗಳಿಗೆ ನಾವು ತೆಳುವಾಗಿ ಸೊಪ್ಪನ್ನು ಕೊಡಬೇಕು. ಸುಮಾರು 75 ಭಾಗದಷ್ಟು ಹುಳುಗಳು ಜ್ವರಕ್ಕೆ ಹೋಗ್ತಾ ಇದ್ದಾವೆ. ಆದ್ದರಿಂದ ಈ ಪೂರ್ತಿ ಪ್ರಮಾಣದಲ್ಲಿ ಸುಮಾರು 95% ಹುಳುಗಳು ಜ್ವರಕ್ಕೆ ಹೋಗೋವರೆಗೂ ನಾವು ಹುಳುಗಳಿಗೆ ಸೊಪ್ಪನ್ನು ಕೊಡ್ತಾನೆ ಇರಬೇಕಾಗುತ್ತೆ. ಆದರೆ ತುಂಬ ತೆಳು ಪ್ರಮಾಣದಲ್ಲಿ ಸೊಪ್ಪನ್ನು ಕೊಡಬೇಕಾಗುತ್ತೆ. ನಿಮಗೆ ಎಲ್ಲ ತಟ್ಟೆಗಳನ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ಯಾವ ತಟ್ಟೆಯಲ್ಲೂ ಸಹ ಹುಳುಗಳು ಒಂದರ ಮೇಲೆ ಒಂದು ಕುಳಿತಿರ್ತಕ್ಕಂಥದ್ದಾಗಲಿ ದಟ್ಟವಾಗಿರ್ತಕ್ಕಂಥದ್ದನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹುಳುಗಳು ಸಹ ಬೇಕಾಗುವಷ್ಟು ಸ್ಥಳಾವಕಾಶವನ್ನು ಹುಳುಗಳಿಗೆ ಕೊಟ್ಟಿದ್ದೀವಿ. ನಾವು ಸುಮಾರು 10 ಮೊಟ್ಟೆಗೆ 1 ಟ್ರೇಸ್ನಂತೆ ಸ್ಥಳಾವಕಾಶವನ್ನು ಕೊಡ್ತೀವಿ. ಪ್ರತಿ ಸಾರಿನೂ 10 ಮೊಟ್ಟೆಗೆ 1 ಟ್ರೇನಲ್ಲಿ ಹಾಕಿಡ್ತೀವಿ. ನಾವು ಚಾಕಿ ಸೆಂಟ್ರ್ನಲ್ಲಿ ನೋಡ್ತಾ ಇದ್ದೀವಿ, ಕೆಲವರು 12 ಮೊಟ್ಟೆ ಹಾಕ್ತೀವಿ, 13 ಮೊಟ್ಟೆ ಹಾಕ್ತೀವಿ, 14 ಮೊಟ್ಟೆವರೆಗೂ ಸಹ ಚಾಕಿ ಸೆಂಟ್ರ್ಗಳಲ್ಲಿ ಹುಳುಗಳನ್ನು ಇಡ್ತಾರೆ. ಅದು ತುಂಬ ದಟ್ಟವಾಗಿ ಒಂದ್ರ ಮೇಲೆ ಒಂದಿದ್ದು ಅನ್ನಿಕೋಲ್ಸು ಈ ರೀತಿ ಎಲ್ಲ ಇರ್ತಕ್ಕಂಥ ಹುಳುಗಳನ್ನು ನೋಡ್ತೀವಿ. ನಾವು ಒಂದೇ ಯೂನಿಫಾರ್ಮಿಟಿ ಆಗಿರ್ತಕ್ಕಂಥ ಹುಳುಗಳು 10 ಮೊಟ್ಟೆ ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. 10 ಮೊಟ್ಟೆಯಲ್ಲಿ ನಾವು ಹುಳುಗಳನ್ನು 10 ಮೊಟ್ಟೆ ಹುಳುಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಸ್ಥಳಾವಕಾಶ ಕೊಟ್ಟಾಗುತ್ತೆ. ನಾವು ಪ್ರತಿ ಸಾರಿನೂ ಅಷ್ಟೇ 10 ಮೊಟ್ಟೆಗೆ 1 ಟ್ರೇನಲ್ಲಿ ಇಡ್ತೀವಿ ಹುಳುಗಳು. ಈಗ ನೀವು ನೋಡ್ತಾ ಇದ್ದೀರಾ, ಸುಮಾರು 32 ಟ್ರೇಗಳಲ್ಲಿ 300 ಮೊಟ್ಟೆ ಹುಳುಗಳನ್ನು ನೀವು ನೋಡ್ತಾ ಇದ್ದೀರಾ. ತುಂಬ ಹುಳುಗಳಿಗೆ ಸ್ಥಳಾವಕಾಶ ತುಂಬ ಚೆನ್ನಾಗಿದೆ. ಇದೇ ರೀತಿ ಹುಳುಗಳನ್ನು ಇಡಬೇಕು ಎಲ್ಲರೂ ಸಹ. ಈ ರೀತಿ ಇಟ್ಟಾಗ ಹುಳುಗಳಿಗೆ ತುಂಬ ಸ್ಥಳಾವಕಾಶ ಇದ್ದಾಗ ಅವು ಯಾವುದೋ ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿ ಆಗೋದಿಲ್ಲ. ಖಂಡಿತ ಎಲ್ಲ ಹುಳುಗಳು ಸಹ ಒಂದೇ ಯೂನಿಫಾರ್ಮಿಟಿ ಆಗಿರ್ತವೆ. ಆದ್ದರಿಂದ ಹುಳುಗಳಿಗೆ ಸ್ಥಳಾವಕಾಶವೂ ಸಿಗುತ್ತೆ, ಗಾಳಿ ಬೆಳಕು ಸೊಪ್ಪು ಎಲ್ಲದೂ ಸಹ ಸಿಗುತ್ತೆ ಈ ರೀತಿ ಇಟ್ಟಾಗ. ಬೇಸಿಗೆ ಕಾಲದಲ್ಲಿ ನಾವು ಹುಳುಗಳು ಪೂರ್ಣವಾಗಿ ಜ್ವರಕ್ಕೆ ಕುಳಿತಾಗ ನಾವು ಸುಣ್ಣವನ್ನು ಹಾಕೋದಿಲ್ಲ. ಒಂದು ದಿವಸ ಮುಂಚಿತವಾಗಿ ನಾವು ಸುಣ್ಣವನ್ನು ಹುಳುಗಳಿಗೆ ಹಾಕ್ತೀವಿ. ಜ್ವರಕ್ಕೆ ಕುಳಿತಂಥ ಸಂದರ್ಭದಲ್ಲಿ ಶೈತ್ಯಾಂಶವೂ ಸಹ ಕಡಿಮೆ ಇರುತ್ತೆ, ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ನಾವು ಬೇಸಿಗೆ ಕಾಲದಲ್ಲಿ ಸುಣ್ಣವನ್ನು ಜ್ವರಕ್ಕೆ ಕುಳಿತಾಗ ಹಾಕಲ್ಲ, ಮುಂಚೆ ಹಾಕತಕ್ಕಂಥದ್ದನ್ನು ಮಾಡ್ತೀವಿ.
ಈಗ ಹುಳುಗಳು ಸುಮಾರು 75%ನಷ್ಟು ಹುಳುಗಳು ಜ್ವರಕ್ಕೆ ಸೆಟ್ ಆಗ್ತಾ ಇದ್ದಾವೆ. ನಾವು ಈಗ ಹುಳುಗಳಿಗೆ ತೆಳುವಾಗಿ ಸೊಪ್ಪನ್ನು ಹಾಕಬೇಕು. ಸುಮಾರು 90% ಹುಳುಗಳು ಜ್ವರಕ್ಕೆ ಕುಳಿತುಕೊಳ್ಳುವವರೆಗೂ ಸಹ ಸೊಪ್ಪನ್ನು ಹಾಕ್ತಾ ಇರಬೇಕಾಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ 7ನೇ ದಿವಸದ ದಿನಚರಿ, 2ನೇ ಜ್ವರಕ್ಕೆ ಸೆಟ್ ಮಾಡುವಂಥ ಕೆಲಸ. ಮತ್ತು ಮುಂದಿನ 8ನೇ ದಿವಸದಲ್ಲಿ ಭೇಟಿಯಾಗೋಣ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.